hello CG family, welcome back to Core Gamer channel. ನಿಮ್ಮ Core Gamer guys, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದೀವಿ ಅಂದ್ರೆ ನಿಮ್ಮ ಅಕೌಂಟ್ ಬ್ಯಾನ್ ಆಗಿರಬಹುದು, ಸಸ್ಪೆಂಡ್ ಆಗಿರಬಹುದು, ಅದನ್ನ ಹೇಗೆ ರಿಕವರಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನೋಡೋಣ. ಸೊ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಲಾಸ್ಟ್ ತನಕ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗಲೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ 10K ನಿಯರ್ ಅಲ್ಲಿ ಇದೀವಿ, ಆದಷ್ಟು ಬೇಗ 10K ರೀಚ್ ಆಗೋಣ. 10K ಆದ್ಮೇಲೆ ಬಿಗ್ಗೆಸ್ಟ್ ಗಿವ್ ಅವೇ ಒಂದು ಮಾಡೋಣ ಅಂತ ಇದೀನಿ. ಸೊ ಅದಕ್ಕೋಸ್ಕರ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಫಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಬ್ಯಾನ್ ಅಥವಾ ಸಸ್ಪೆಂಡ್ ಆಗಿರೋ ಅಕೌಂಟ್ ನ ಲಾಗಿನ್ ಮಾಡಿ ಟ್ಯಾಪ್ ಟು ಲಾಗಿನ್ ಕೊಡ್ಬೇಕಾದ್ರೆ ನಿಮಗೆ ಈ ರೀತಿ ಪೇಜ್ ಒಂದು ಶೋ ಆಗುತ್ತೆ. ಅಂತ ಶೋ ಆಗ್ತಿದೆ ನೋಡಿ, ಆ ರೀತಿ ಅಲ್ಲಿ ಕೆಳಗಡೆ ಹೆಲ್ಪ್ ಅಂತ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ಸೈನ್ ಇನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಕೌಂಟ್ ನ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಯಾವ ಅಕೌಂಟ್ ಬ್ಯಾನ್ ಆಗಿದೆ ಅಥವಾ ಸಸ್ಪೆಂಡ್ ಆಗಿದೆ ಆ ಅಕೌಂಟ್ ನೀವು ಲಾಗಿನ್ ಮಾಡ್ಕೋಬಹುದು. ಅಂದ್ರೆ ನೀವು ಫೇಸ್ಬುಕ್ ಆದ್ರೂ ಆಗಿರ್ಬೋದು, ಜಿಮೇಲ್ ಆದ್ರೂ ಆಗಿರ್ಬೋದು ಅಕೌಂಟ್. ಸೊ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅಲ್ಲಿ ಸಬ್ಮಿಟ್ ನ್ಯೂ ರಿಕ್ವೆಸ್ಟ್ ಅಲ್ಲಿ ಬ್ಯಾನ್ ಅಪೀಲ್ ಅಂತ ಇರುತ್ತೆ, ಅದ್ರ ಮೇಲೆ ಟಿಕ್ ಮಾಡಿದ ನಂತರ ನಿಮ್ಮ ಯೂಸರ್ ನೇಮ್ ಮತ್ತೆ ನಿಮ್ಮ UID ಕಾಣಿಸುತ್ತೆ. ಅದಾದ್ಮೇಲೆ ಅಲ್ಲಿ ಬಾಕ್ಸಲ್ಲಿ ಟಿಕ್ ಮಾಡ್ಕೊಳ್ಳಿ. ನಾನು ಹೇಗೆ ಟಿಕ್ ಮಾಡ್ಕೊಳ್ತೀನಿ ಅದೇ ರೀತಿ ಟಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಂದರೆ ನಾನು ಒಂದು ಟೆಕ್ಸ್ಟ್ ಕೊಡ್ತೀನಿ. ಆ ಟೆಕ್ಸ್ಟ್ ಬಂದುಬಿಟ್ಟು ಈ ವಿಡಿಯೋ ನೋಡ್ತಿರ್ತೀರಲ್ವಾ, ಈ ವಿಡಿಯೋ ಕೆಳಗಡೆ ಆ ಟೆಕ್ಸ್ಟ್ ಕೊಟ್ಟಿರ್ತೀನಿ. ಆ ಟೆಕ್ಸ್ಟ್ನ ಕಾಪಿ ಮಾಡ್ಕೊಂಡು ತೊಗೊಂಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಅಲ್ಲಿ ನಾನು ಟೆಕ್ಸ್ಟ್ ಕೊಟ್ಟಿರ್ತೀನಿ ಅಲ್ವಾ, ಆ ಟೆಕ್ಸ್ಟಲ್ಲಿ ನಾನು ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಯುವರ್ ನೇಮು ಅಂದರೆ ಯುವರ್ ID, ಯುವರ್ ಇಮೇಲ್ ಅಂತ ಕೊಟ್ಟಿರ್ತೀನಿ. ಅದನ್ನ ನೀವು ರಿಮೂವ್ ಮಾಡಿ ಅಲ್ಲಿ ಯುವರ್ ನೇಮ್ ಇರೋ ಜಾಗಕ್ಕೆ ನಿಮ್ಮ ನೇಮ್ ಹಾಕಬೇಕು, ಯುವರ್ ID ಇರೋ ಜಾಗಕ್ಕೆ ನಿಮ್ಮ UID ಹಾಕಬೇಕು. ಅದಾದಮೇಲೆ Gmail ಅಂತ ಇರುತ್ತೆ ನೋಡಿ, ಅಲ್ಲಿ ನಿಮ್ಮ Gmail ನ ನೀವು ಅಟ್ಯಾಚ್ ಮಾಡಬೇಕು. ಇದಾದ್ಮೇಲೆ ಫ್ರೆಂಡ್ ಲಾಗಿನ್ ಮಾಡ್ಬೇಕಾದ್ರೆ ಲಾಗಿನ್ ಪೇಜ್ ಅಲ್ಲಿ ಸಸ್ಪೆಂಡ್ ಅಥವಾ ಬ್ಯಾನ್ ಆಡಂಗ್ ಅಂತ ಹೇಳ್ಬಿಟ್ಟು ಶೋ ಆಗ್ತಾ ಇರುತ್ತೆ ನೋಡಿ, ಅದ್ರದ್ದು ಸ್ಕ್ರೀನ್ ಶಾಟ್ ನ ಅಲ್ಲಿ ಅಟ್ಯಾಚ್ಮೆಂಟ್ ಇದೆ ನೋಡಿ, ಅಲ್ಲಿ ಅಟ್ಯಾಚ್ಮೆಂಟ್ ಇರೋ ಪ್ಲೇಸ್ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು ಅದಾದ್ಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ವಿತಿನ್ 24 hours ಅಂದ್ರೆ 2-3 days ಅಲ್ಲಿ ನಿಮಗೆ Gmail ಕೊಟ್ಟಿರ್ತೀರಲ್ವಾ, ಆ Gmailಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಅಕೌಂಟ್ ಏನಾಗಿದೆ ಏನು ಎಂತ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಓಕೆ, ಇವಾಗ ನೀವೆಲ್ಲರೂ ನನ್ನ ಹತ್ರ ಕೇಳ್ಬೋದು, ಬ್ರೋ ಇಷ್ಟು ಮಾಡಿದ್ಮೇಲೆ ನಮ್ಮ ಅಕೌಂಟ್ ರಿಕವರಿ ಆಗ್ಬಿಡುತ್ತಾ, ನಮ್ಮ ಅಕೌಂಟ್ ನಮ್ಮ ಕೈಗೆ ಸಿಕ್ಬಿಡುತ್ತಾ ಬ್ರೋ ಹಂಗಂತ ನೀವು ಕೇಳೋದಾದ್ರೆ ಇಲ್ಲ ಹಂಗಂತಾನೆ ಹೇಳ್ತೀನಿ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಹಂಗಂದ್ರೆ ನಿಮ್ಮ ಅಕೌಂಟ್ ಅಂದ್ರೆ ಎಲ್ಲರ ಅಕೌಂಟ್ ಸಮೇತ ಒಂದೇ ರೀತಿ ಸಸ್ಪೆಂಡ್ ಆಗಿರಲ್ಲ, ಒಂದೇ ರೀತಿ ಬ್ಯಾನ್ ಆಗಿರಲ್ಲ. ಇವಾಗ ಇಮೇಜ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಂದ್ರೆ ನೋಡಿ ಸಸ್ಪೆಂಡ್ ಅಂತಿದೆ ನೋಡಿ, ಈ ರೀತಿ ಅಕೌಂಟ್ ಆಗಾದ್ರೂ ಆಗಿರ್ಬೋದು. ಅದಾದ್ಮೇಲೆ ಇನ್ನು ಕೆಲವೊಂದು ಅಕೌಂಟ್ಸ್ ಇರುತ್ತೆ, ಅದು ಹೇಗಪ್ಪ ಇರುತ್ತೆ ಅಂದ್ರೆ ಈ ರೀತಿ ಪರ್ಮನೆಂಟ್ ಅಂತ ತೋರಿಸ್ತಾ ಇರುತ್ತೆ. ಅಂದ್ರೆ ಸಸ್ಪೆಂಡ್ ಅಂತ ತೋರಿಸೋದಲ್ದೇನೆ ಕೆಳಗಡೆ ಪರ್ಮನೆಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಇನ್ನು ಕೆಲವೊಂದು ಅಕೌಂಟ್ಸ್ ನ ಬಂದ್ಬಿಟ್ಟು ಪರ್ಮನೆಂಟ್ ಆಗಿ ಬ್ಯಾನ್ಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಇವಾಗ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ, ಅಂದ್ರೆ ಈ ರೀತಿ ಎಲ್ಲ ಬಂತು ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಅಕೌಂಟ್ ಯಾವುದೇ ಕಾರಣಕ್ಕೂ ರಿಕವರಿ ಮಾಡಕ್ ಆಗಲ್ಲ. ಯಾಕಂದ್ರೆ ಗರಣದಿಂದ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಯಾರಾದ್ರೂ ಹ್ಯಾಕ್ ಫೈಲ್ಸ್ ಯೂಸ್ ಮಾಡೋದಾಗ್ಲಿ, ಸ್ಕ್ರಿಪ್ಟ್ ಯೂಸ್ ಮಾಡೋದಾಗ್ಲಿ, ಅಬ್ನಾರ್ಮಲ್ ಆಕ್ಟಿವಿಟೀಸ್ ಯಾವ್ದಾದ್ರು ಅಕೌಂಟ್ ಅಲ್ಲಿ ಕಂಡು ಬಂತು ಅಂದ್ರೆ ನಾವು ಸ್ಟ್ರಿಕ್ಟ್ ಆಗಿ ನಾವು ಅಕೌಂಟ್ ನ ಬ್ಯಾನ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಈ ರೀತಿ ಇರಬೇಕಾದ್ರೆ ಈ ರೀತಿ ಎಲ್ಲ ನಾವು ಸಸ್ಪೆಂಡ್ ಆದ್ರೂ ಆಗಿರ್ಬೋದು, ಬ್ಯಾನ್ ಆದ್ರೂ ಆಗಿರ್ಬೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಬಂದಾಗ ಅದನ್ನ ರಿಕವರಿ ಮಾಡ್ಬೋದಾ ಬ್ರೋ ಹಂಗಂತ ನೀವು ಕೇಳೋದಾದ್ರೆ ನಿಜವಾಗ್ಲೂ ಮಾಡಕ್ ಆಗಲ್ಲ. ಇವಾಗ ನಾನು ಹೇಳಕ್ ಬಂದಿರೋದು ಏನಪ್ಪಾ ಅಂದ್ರೆ ಸುಮಾರು ಜನ ವಿಡಿಯೋಸ್ ಆಗ್ತಾ ಇರ್ತಾರೆ, ಅಂದ್ರೆ ಬ್ಯಾನ್ ಆಗಿರೋ ಅಕೌಂಟ್ ನ ರಿಕವರಿ ಮಾಡ್ಬೋದು, ಸಸ್ಪೆಂಡ್ ಆಗಿರೋ ಅಕೌಂಟ್ ನ ರಿಕವರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತಾರೆ. ಮತ್ತೆ ಇನ್ನು ಕೆಲವರು ಅಂದ್ರೆ ನಾವು ಬ್ಯಾನ್ ಆಗಿರೋ ಅಕೌಂಟ್ ನ ನಾವು ರಿಕವರಿ ಮಾಡ್ಕೊಡ್ತೀವಿ, ಅದಕ್ಕೆ ಇಷ್ಟು ಪೇ ಮಾಡಿ ಅಷ್ಟು ಪೇ ಮಾಡಿ ಹಂಗಂತ ಹೇಳ್ಬಿಟ್ಟು ಈ ಥರ ಸ್ಕ್ಯಾಮ್ ಮಾಡೋಕ್ಕೆ ಸುಮಾರು ಜನ ಇದ್ದಾರೆ. ಸೊ ಇದು ಯಾವುದಕ್ಕೂ ಸಮೇತ ಸಿಗಾಕೋಬೇಡಿ, ಯಾವುದೇ ಕಾರಣಕ್ಕೂ ನಾವು ರಿಕವರಿ ಮಾಡೋಕ್ಕಾಗಲ್ಲ ಈ ರೀತಿ ಪ್ರಾಬ್ಲಮ್ಸ್ಗಳು ಬಂದಾಗ. ಇವಾಗ ಸ್ವಲ್ಪ ಜನ ಕಣ್ಣಿಸ್ಬೋದು, ಅಂದರೆ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೆ ರಿಕವರಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು, ಅದು ಹೇಗೆ ರಿಕವರಿ ಮಾಡೋದಂಗಂತಲೂ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ಅದು ಯಾವ ರೀತಿ ಅಕೌಂಟ್ಸ್ಗೆ ಯೂಸ್ ಆಗುತ್ತೆ ಅಂತ ಹೇಳೋದಾದರೆ, ಅಂದರೆ ನಿಮ್ಮ ಅಕೌಂಟು ಯಾವುದೇ ರೀತಿ ಈ ಥರ ಹ್ಯಾಕ್ ಅಪ್ಲಿಕೇಶನ್ ಆಗಲಿ, ಸ್ಕ್ರಿಪ್ಟ್ ಫೈಲ್ಸ್ ಆಗಲಿ, ಇದು ಯಾವ ರೀತಿಯೂ ನೀವು ಯೂಸ್ ಮಾಡ್ದೇನೆ ಸುಮ್ಮನೆ ಅಂದರೆ ರ್ಯಾಂಡಮ್ ಆಗಿ ಗೇಮ್ ಪ್ಲೇ ಮಾಡ್ತಿರ್ಬೇಕಾದ್ರೆ ಹ್ಯಾಕರ್ ನಿಮ್ಮ ಜೊತೆ ಬಂದು ಗೇಮ್ ಪ್ಲೇ ಮಾಡಬೇಕಾದ್ರೆ ಮಿಸ್ ಆಗಿ ನಿಮ್ಮ ಅಕೌಂಟ್ ಏನಾದರೂ ಸಸ್ಪೆಂಡ್ ಅಥವಾ ಬ್ಯಾನ್ ಮಾಡಿದರೆ ಅಂಥ ಅಕೌಂಟ್ಗಳಿಗೆ ಈ ರೀತಿ ಅಪೀಲ್ ಕಳಿಸಿದಾಗ ಅವರು ಚೆಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ನ ಮತ್ತೆ ರಿಕವರಿ ಮಾಡಿ ಕೊಡ್ತಾರೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಲ್ದೇ ನೀವು ಈ ರೀತಿ ಸ್ಟಾರ್ಟಿಂಗಲ್ಲಿ ಹೇಳಿದಲ್ವಾ, ಅಂದರೆ ಬೇಕು ಅಂತಲೇ ಹ್ಯಾಕ್ ಫೈಲ್ಸು ಈ ರೀತಿ ಎಲ್ಲ ಯೂಸ್ ಮಾಡಿ ಏನಾದರೂ ಬ್ಯಾನ್ ಆಗಿತ್ತು ಅಂದರೆ ಸತ್ಯವಾಗ್ಲೂ ನಿಮ್ಮ ಅಕೌಂಟ್ ಸಿಗಲ್ಲ. ಮತ್ತು ಇನ್ನು ಕೆಲವರು ಅಂದರೆ ಹ್ಯಾಕರ್ಸ್ ಜೊತೆ ಗೇಮ್ ಪ್ಲೇ ಮಾಡ್ತಿರ್ಬೇಕಾದ್ರೆ ಪದೇ ಹ್ಯಾಕರ್ಸ್ ಜೊತೆ ಗೇಮ್ ಪ್ಲೇ ಮಾಡಿ ನಮ್ಮ ಅಕೌಂಟ್ ಏನಾದ್ರು ಬ್ಯಾನ್ ಆಯಿತು ಅಂದರೆ ಅದು ಸಮೇತ ಅಫೆನ್ಸೇ. ಸುಮಾರು ಜನ ಅನ್ಕೋಬಹುದು ನಾವು ಹ್ಯಾಕರ್ ಜೊತೆ ರ್ಯಾಂಕ್ ಪುಷ್ ಮಾಡ್ಬೋದಲ್ಲ ಗೇಮ್ ಪ್ಲೇ ಮಾಡ್ಕೊಂಡು ಅಂತ, ಆದರೆ ಅದನ್ನ ಮತ್ತೆ ಸಮೇತ ನೀವು ಬ್ಯಾನ್ ಅಪೀಲ್ ಕಳಿಸ್ಬೇಕಾದ್ರೆ ನೀವು ಹ್ಯಾಕರ್ಸ್ ಜೊತೆ ಹೆವಿಯಾಗಿ ಗೇಮ್ ಪ್ಲೇ ಮಾಡಿದ್ದೀರಾ, ಸೊ ಇದು ಅಫೆನ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ನ ಒಂದಷ್ಟು ದಿನಗಳ ತನಕ ಅಂದರೆ ಬ್ಯಾನ್ ಮಾಡಲ್ಲ, ಅಂದರೆ ಸಸ್ಪೆಂಡ್ ಮಾಡಿರ್ತಾರೆ. ಸೊ ಒಂದಷ್ಟು ದಿನಗಳ ತನಕ ನೀವು ಗೇಮ್ ಪ್ಲೇ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಫೈನಲ್ ಆಗಿ ಹೇಳಕ್ ಬರ್ತಿರೋದೇನಪ್ಪ ಅಂದರೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ನೋಡಿ ಒಂದು ಮೆಥಡು, ಅದು 100% ವರ್ಕ್ ಆಗುತ್ತೆ. ಅದು ಯಾರಿಗೆ ಅಂದರೆ ನೀವು ಯಾವುದೇ ರೀತಿ ತಪ್ಪು ಮಾಡ್ದೇನೆ ನೀವು ನ್ಯಾಯವಾಗಿ ಗೇಮ್ ಪ್ಲೇ ಮಾಡಿ ನಿಮ್ಮ ಅಕೌಂಟ್ ಏನಾದ್ರು ಆ ರೀತಿ ಆದರೆ ಮಾತ್ರ ಆ ಒಂದು ಮೆಥಡ್ ವರ್ಕ್ ಆಗುತ್ತೆ. ನೀವೇನಾದ್ರೂ ಫೋರ್ಜರಿ ಮಾಡಿ ಈ ರೀತಿ ಹ್ಯಾಕ್ ಫೈಲ್ಸ್ ಯೂಸ್ ಮಾಡಿ ಈ ರೀತಿ ಏನಾದ್ರು ಬ್ಯಾನ್ ಆದರೆ ಗೋವಿಂದನೇ, ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಆದಷ್ಟು ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಸಮೇತ ನೋಡಿ ತಿಳ್ಕೊಳ್ಳಿ. ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.